Hello friends, welcome back to Tech in Bangalore with a new video. ಇವತ್ತಿನ ವಿಡಿಯೋ ಬಂದು ಇದೊಂದು ಗ್ಯಾಡ್ಜೆಟ್. ಇತ್ತೀಚಿನ ಕಾಲದಲ್ಲಿ ಜನರು ಮೊಬೈಲ್ ಬಿಟ್ಟು ಇರೋದೇ ಇಲ್ಲ ಅಂತ ಮೊಬೈಲ್ ಚಾರ್ಜಿಂಗ್ಗೋಸ್ಕರನೇ ಇವತ್ತಿನ ಗ್ಯಾಡ್ಜೆಟ್. ಈ ಗ್ಯಾಡ್ಜೆಟ್ ಬಂದು 25,000 mAh ಪವರ್ ಬ್ಯಾಂಕ್ ಆಗಿರುತ್ತೆ. ಕಂಪ್ನಿ ಬಂದು MI. ನಿಮಗೆಲ್ಲ ಗೊತ್ತಿರುತ್ತೆ MI ಕಂಪ್ನಿ ಇದ್ದು ಏನಂತ ಇಲ್ಲಿ MI ಅಂತ ಲೋಗೋ ಇದೆ. ವೆರಿ ಕ್ಲಿಯರ್ ಆ್ಯಂಡ್ ವೆರಿ ಗುಡ್ ಫಿನಿಶ್ ಇದೆ. ಇದು 80 ಆಂಪಿಯರ್ 80 ವ್ಯಾಟ್ ಅವರ್ ಔಟ್ಪುಟನ್ನು ಕೊಡುತ್ತೆ. ಅಂದರೆ ನೀವು ಇದರಿಂದ ನೀವು 140 ವ್ಯಾಟ್ ಅವರ್ ಮ್ಯಾಕ್ಸ್ C1 ಪಾಯಿಂಟ್ ಇನ್ ಆ್ಯಂಡ್ ಔಟ್ ಇದೆ, C2 ಇನ್ ಆ್ಯಂಡ್ ಔಟ್, 120 ಔಟ್ ಮ್ಯಾಕ್ಸ್ ಇದೆ. ಇದರಿಂದ ನೀವು ಲ್ಯಾಪ್ಟಾಪ್ಸ್ನ ಚಾರ್ಜ್ ಮಾಡ್ಬೋದು. ಕಂಪ್ಲೀಟ್ ಒಂದು ಲ್ಯಾಪ್ಟಾಪ್ನ ಫುಲ್ 100% ಚಾರ್ಜ್ ಮಾಡ್ಬೋದು. 1 or 2 ಟೈಮ್ಸ್ ಮಾಡ್ಬೋದು. ಮೊಬೈಲ್ಸ್ಗಾದರೆ ಇದು 4 to 5 ಟೈಮ್ಸ್ ಆಗುತ್ತೆ. 4 to 5 ಅದಕ್ಕಿಂತ ಜಾಸ್ತಿನೇ ಬರ್ಬೋದು. ಇದು ವೆರಿ ಗುಡ್ ಪೀಸ್. ಇಲ್ಲಿ ಸ್ಟಿಕ್ಕರ್ ಹಾಕಿದ್ರು ಅದನ್ನು ತೆಗ್ದಿದ್ದೇನೆ. ಸೊ ಇಟ್ಸ್ ಅ ವೆರಿ ನ್ಯೂ ಪೀಸ್. ಅಂದರೆ ಬಾಕ್ಸ್ ಪೀಸ್ ಅಲ್ಲ, ವೆರಿ ಸ್ಮೂತ್ಲಿ ಯೂಸ್, 1 or 2 ಟೈಮ್ಸ್ ಯೂಸ್ ಮಾಡಿದ್ದಾರೆ ಅಷ್ಟೇ. ನೋಡ್ಕೊಳ್ಳಿ ಡಿವೈಸ್ ಹೇಗಿದೆ. ಎಲ್ಲೂ ನಿಮಗೊಂದು ಏನಂತಾರೆ ಅದನ್ನು ಡ್ಯಾಮೇಜ್ ಇಲ್ಲ ಇದರಲ್ಲಿ. ವೆರಿ ಫ್ರೆಶ್ ಪೀಸ್ ಇದು. ವಿತ್ ನಿಮಗೆ ಇದ್ರ ಜೊತೆಗೆ ಒಂದು ಟೈಪ್ ಸಿ ಕೇಬಲ್ ಸಿಗುತ್ತೆ. ಇದನ್ನು ಯಾರಾದರೂ ಪರ್ಚೇಸ್ ಮಾಡಬೇಕಂದ್ರೆ ನನಗೆ ಒಂದು ಮೆಸೇಜ್ ಮಾಡಿ. ಮೆಸೇಜ್ ಮಾಡಿ, ನಾನೊಂದು ಪರ್ಸ್ನಲಿ ಅವ್ರಿಗೆ ಮೆಸೇಜ್ ಮಾಡ್ತೀನಿ ಇನ್ ರಿಟರ್ನ್. ನೋಡ್ಕೊಳ್ಳಿ, ಟ್ರಾವೆಲ್ ಎಲ್ಲರೂ ಕ್ಯಾಂಪಿಂಗ್ ಏನಾದರೂ ಹೋಗಬೇಕಂದ್ರೆ ದ ಬೆಸ್ಟ್ ಅಡಾಪ್ಟರ್ you can carry. ಇದು you can carry it in airline also, air safe. ಇದು ನೋಡಿ ಎಷ್ಟು ಚಾರ್ಜಸ್ ಇದಾವೆ, ಔಟ್ಪುಟ್ ಕೊಡುತ್ತೆ ಅಂತ. 2 C ಪೋರ್ಟ್, ಒಂದು USB ಪೋರ್ಟ್ ಇದೆ ಇದರಲ್ಲಿ. ಸೊ ಇದು ಗೊತ್ತಾಯಿತು ನಿಮ್ಗೆ ಎಷ್ಟು ಯೂಸ್ಫುಲ್ ಅಂತ. ಇದರಲ್ಲಿ ನೋಡಿ ಸ್ಯಾಮ್ಸಂಗ್ Huawei, ಆ್ಯಪಲ್ DCP, PD. ಒಂದು ಓಕೆ, ಇದು ಫುಲ್ 100% ಬ್ಯಾಟ್ರಿ ಇದೆ. ಇದು ಈಗ ನಾನು ಇನ್ನೂ ಯೂಸೂ ಮಾಡಿಲ್ಲ ಇದನ್ನು, ಬಟ್ ನೋಡೋದಲ್ಲ. ಈ ಐಟಮ್ ನಿಮ್ಗೆ ಬೇಕಂದರೆ ಜಸ್ಟ್ ಒಂದು ಮೆಸೇಜ್ ಹಾಕಿ, ಡಿಸ್ಕ್ರಿಪ್ಷನ್ನಲ್ಲಿ ಇದ್ರ ಫುಲ್ ಡೀಟೇಲ್ಸ್ ಕೊಟ್ಟಿರ್ತೇನೆ. ಓಕೆ, ಥ್ಯಾಂಕ್ ಯು ಒನ್ಸ್ ಅಗೇನ್ ನಿಮ್ಮೆಲ್ಲರಿಗೂ. ಇದೇ ರೀತಿ ಡೈಲಿ ಒಂದು ನ್ಯೂ ಐಟಮ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಇದನ್ನು ಲಿಂಕ್ ಶೇರ್ ಮಾಡಿ, ಅವರು ಪರ್ಚೇಸ್ ಮಾಡಲಿ ಇಲ್ಲಿಂದನೇ. ಇನ್ಮೇಲೆ ಮಾರ್ಕೆಟಲ್ಲಿ ಎಲ್ಲೂ ಸಿಗದ ಆ ಪ್ರೈಸಲ್ಲಿ ನಾನು ಎಲೆಕ್ಟ್ರಾನಿಕ್ ಐಟಮ್ಸ್ನ ನಿಮಗೆ ಕೊಡ್ತಿದ್ದೀನಿ, ವೆದರ್ ಇಟ್ಸ್ ಎ ಯೂಸ್ಡ್ ಆರ್ ಎ ನ್ಯೂ ಒನ್. ಓಕೆ, 212 volts max.